Evening, everyone. I, JFM Anish Angelou Montero, in the capacity of the project chairperson for Skill Expo, would like to welcome one and all for this training program. Firstly, I would like to welcome our own president, JFM Raviraj AP. I welcome you, sir. Thanks, sir. I welcome today's resource person, JC Archana Vijay Rai. I welcome you, ma'am. I welcome our founder president, JFM Deepak Ganguly. I welcome you, sir. I welcome our IPP, JC Suraj Shetty. I welcome you, sir. I welcome our senior most advisor of the loan, JC Dattatreya, sir. I welcome you, sir. Recognitions. I recognize the presence of all the current and the past officers, all the loan presidents, and all the JCs and the non-JCs who have been part of today's training program. JCI Mangalore Impact has come up with a different concept of 1 week drive. 5 days, there will be a daily session of different topic every evening around 7:10 p.m. The main motto is to encourage the talent of our members and their profession. For today, we have with us the topic financial planning and insurance. Now, I would like to introduce our trainer, JC Archana Vijay Rai. She's an executive advisor in Kotak Mahindra Life Insurance Company Limited in Funley, Mangalore. Without wasting time, I would like to hand over the floor to our trainer. Over to you, ma'am. Thank you, Anisha. JC Anisha. Good evening, everyone. How are you all? Hope you're all doing well. I'm Archana Vijay Rai, Executive Advisor in Kotak Mahindra Life Insurance Company. ಇವತ್ತು ನನಗೆ ಸಿಕ್ಕಿರೋ ಟಾಪಿಕ್ ನಾನ್ ತಗೊಂಡಿರೋ ಟಾಪಿಕ್ ಬಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮತ್ತೆ ಇನ್ಶೂರೆನ್ಸ್ ಬಗ್ಗೆ. ಫಸ್ಟ್ಲಿ I would like to thank JC Impact's teamಗೆ for giving me this opportunity. ಈಗಿನ ಪ್ಯಾಂಡಮಿಕ್ ಸಿಚುವೇಶನ್ಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬಾ ಅಗತ್ಯ. ಅಂದ್ರೆ ಹೌ ಟು ಫಿನಾನ್ಷಿಯಲಿ ಸೆಕ್ಯೂರ್ ಆಗಿರೋದು ನಾವು ಅಂತ ಹೇಳಿ. ಫಿನಾನ್ಷಿಯಲಿ ನಾವು ಸೆಕ್ಯೂರ್ ಆಗಿರ್ಬೇಕು ಹೇಳಿದ್ರೆ ನಮ್ಗೆ ಪ್ರಾಪರ್ ಆದ ಫಿನಾನ್ಷಿಯಲ್ ಪ್ಲಾನಿಂಗ್ ಇರ್ಬೇಕು. ಈ ಸೇವಿಂಗ್ಸ್ ಮಾಡಿ ಹೇಗೆ ನಾವು ಫಿನಾನ್ಷಿಯಲಿ ಸೆಕ್ಯೂರ್ ಆಗಿರ್ಬಹುದು ಅಂತ ಹೇಳಿ ನೋಡೋಣ ನಾವೀಗ. ಸೊ ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್? ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಒಂದು ಗೋಲ್ ಸೆಟ್ ಮಾಡೋದು. ಅಂದ್ರೆ ಫಿನಾನ್ಷಿಯಲಿ ನಾವು ಫ್ಯೂಚರಿಗೆ ಒಂದು ಗೋಲ್ ಸೆಟ್ ಮಾಡಿಟ್ಕೊಳ್ಳೋದು. ರಿಸ್ಕ್ ಮ್ಯಾನೇಜ್ಮೆಂಟ್, ಸಕ್ಸೆಸಿವ್ ಪ್ಲಾನಿಂಗ್, ಇನ್ಶೂರೆನ್ಸ್ ಪ್ಲಾನಿಂಗ್, ಬಡ್ಜೆಟಿಂಗ್, ಹೀಗೆ. ಸೊ ಇನ್ಶೂರೆನ್ಸ್ ಪ್ಲಾನಿಂಗ್ ಈಸ್ ಒನ್ ಆಫ್ ದ ಮೋಡ್ ಅಂತ ಹೇಳ್ಬೋದು ನಾನು ಸೇವಿಂಗ್. ಯಾಕೆ ನಾವು ಸೇವ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಎಜುಕೇಶನ್ ಆದ ನಂತರ ನಾವೊಂದು ಎಜುಕೇಶನ್ ಆದ ನಂತರ ಫಸ್ಟ್ ಮಾಡೋದು ಜಾಬ್ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಅರ್ನಿಂಗ್ ಲೈಫ್ ಅಲ್ಲೇ ನಾವು ಸೇವಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವಾಗ ನಮ್ಗೆ ಕಮಿಟ್ಮೆಂಟ್ಸ್ ಇರುವುದಿಲ್ಲ. ಅಂಡ್ ದೆನ್ ಫ್ಯೂಚರ್ ನಾವು ಸೆಕ್ಯೂರ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಸಿಗತ್ತೆ ನಮ್ಗೆ ಅರ್ಲಿ ಲೈಫ್ ಅಲ್ಲಿ ಡೇ 1 ಇಂದ ಸೇವಿಂಗ್ ಸ್ಟಾರ್ಟ್ ಮಾಡಿದ್ರೆ. ಈಗ ನೋಡ್ಬೋದು, ಈಗ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಎಲ್ಲಿ ನೋಡಿದ್ರು ಅನ್ಸರ್ಟನಿಟಿ ಇದೆ. ಸೊ ಹೇಗೆ ಲೈಫ್ ಸೆಕ್ಯೂರ್ ಮಾಡೋದು, ಫೈನಾನ್ಷಿಯಲಿ ಹೇಗೆ ಸೆಕ್ಯೂರ್ ಆಗಿಡೋದು ನಮ್ಮ ಫ್ಯಾಮಿಲಿನ, ಹಾಗೆಲ್ಲ ಆಲೋಚನೆ ಮಾಡ್ತಾ ಇದೀವಿ. ಆವಾಗ ನಾವು ಫಸ್ಟ್ ಡೇ 1 ಇಂದಾನೇ ಸೇವಿಂಗ್ ಸ್ಟಾರ್ಟ್ ಮಾಡ್ತಾ ಬಂದ್ರೆ ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರ್ಬೋದು. ಈಗ ಯಾರನ್ನೇ ನಾವು ನೋಡೋಣ, ಫಿನಾನ್ಷಿಯಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಡೇ 1 ಇಂದ ಯಾರು ಸೇವ್ ಮಾಡ್ತಾ ಬಂದಿದ್ದಾರೆ ಅವರೆಲ್ಲ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗೇ ಇದ್ದಾರೆ. ಸೊ ನಿಮಗೆ ಗೊತ್ತೇ ಇರ್ಬೋದು, ವ್ಯಾರನ್ ಬಫೆಟ್ ಹೇಳಿ, ಅವ್ರ ಬಗ್ಗೆ ನೀವು ಕೇಳಿರ್ತೀರಿ. ಹಿ ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಅಂಡ್ ಅ ವೆರಿ ಪಾಪ್ಯುಲರ್ ಇನ್ವೆಸ್ಟರ್. ಅವರು he started his savings at the age of 14. ಅವ್ರು 14 ಏಜ್ ಅಲ್ಲೇ, ಅವ್ರು 14 ಇಯರ್ಸ್ ಇರುವಾಗನೇ ಇನ್ವೆಸ್ಟ್ಮೆಂಟ್ ಅವ್ರನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಅವ್ರದ್ದು ಫಿನಾನ್ಷಿಯಲ್ ಗೋಲ್ ರೀಚ್ ಆಗ್ಲಿಕ್ಕೆ. ಸೊ ಈ ಫಿನಾನ್ಷಿಯಲ್ ಗೋಲ್ ನಾವು ಹೇಗ್ ರೀಚ್ ಆಗ್ಬಹುದು ಅಂತ ಹೇಳೋದಕ್ಕೆ ಒಂದು ಸೇವಿಂಗ್, ಒನ್ ಆಫ್ ದ ಮೋಡ್ ಇಸ್ ಸೇವಿಂಗ್ಸ್. ಡೇ 1 ಇಂದ ನಾವು ಸೇವ್ ಮಾಡೋದು. ಅಂಡ್ ದೆನ್
ಈಗ ಒಂದು ಈ ಸೇವಿಂಗ್ಸ್ ವಿಚಾರ ಬಂದಾಗ ನಮ್ಗೊಂದು ಸ್ಟೋರಿ ನೆನ್ಪು ಬರುತ್ತೆ. ಅಂದ್ರೆ ಬಿಫೋರ್ ದಟ್ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಬೇಕು ಹೇಳಿದ್ರೆ ನಮ್ದೊಂದು ಲೈಫ್ ಗೋಲ್ಸ್ ಇರತ್ತೆ. ಇನ್ಕಮ್ ಬರುವಾಗನೇ ನಾವು ಮದ್ವೆಗ, ಮನೆಗೆ ಅಥವಾ ಎಜುಕೇಶನ್ಗೆ ಮಕ್ಕಳದ್ದು, ಹೀಗಿದ್ದಕ್ಕೆಲ್ಲ ನಾವು ಸೇವ್ ಮಾಡ್ಬೇಕಂತ ಅನ್ಕೊಳ್ತೀವಿ. ಸೊ ದಟ್ ಫಾರ್ ದ್ಯಾಟ್ ವಿ ನೀಡ್ ಟು ಮೇಕ್ ಅ ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್. ಹೇಗೆ ಸೇವಿಂಗ್ ಸ್ಟಾರ್ಟ್ ಮಾಡ್ತೀವಿ, ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಸೇವಿಂಗ್ಸ್ ಯಾಕೆ ಹೇಗೆ ಅಂತ ಹೇಳಿ ಒಂದು ಸ್ಟೋರಿ ಕೇಳಿದ್ ನಾನು, ಯಾರೊಬ್ರು ಹೇಳಿದ್ರು, ಅದನ್ನ ನನ್ಗೆ ಇಷ್ಟ ಆಯ್ತು ಅದು ಸ್ಟೋರಿ. ಸೊ ಐ ವುಡ್ ಲೈಕ್ ಟು ಶೇರ್ ವಿತ್ ಯು ಪೀಪಲ್. ಒಂದು ಲ್ಯಾಂಡ್ ಲಾರ್ಡ್ ಇರ್ತಾನೆ, ಅವನಿಗೆ ತುಂಬಾ ಬೋರ್ ಆಗುವಾಗ ಒಂದು ಕಾನ್ಸೆಪ್ಟ್ ಬೇಕಂತ ಇರುತ್ತೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಅಂತ. ಸೊ ಒಂದ್ ಯಂಗ್ಸ್ಟರ್ ಏನ್ ಮಾಡ್ತಾನೆ, ಅವನು ಒಂದು ಗೇಮ್ ಅನ್ನ ತಗೊಂಡು ಅವನ ಲ್ಯಾಂಡ್ ಲಾರ್ಡಿಗೆ ಕೊಡ್ತಾನೆ. ಹೇಗೆ, ಅವನು ಒಂದು ಚೆಸ್ ಬೋರ್ಡ್, ನೀವು ಕೇಳಿದಿರಿ ಅಂತ ಕಾಣುತ್ತೆ, ಎಲ್ರಿಗೂ ಗೊತ್ತೇ ಇದೆ ಚೆಸ್ ಬೋರ್ಡ್ ಬಗ್ಗೆ. ಅದ್ರದ್ದು ಕಾನ್ಸೆಪ್ಟ್ ತಗೊಂಡು ಹೋಗಿ ಆ ಲ್ಯಾಂಡ್ ಲಾರ್ಡಿಗೆ ಕೊಡ್ತಾನೆ. ಅವನು ಆ ಗೇಮ್ ಅನ್ನ ನೋಡಿ ಅದೆಲ್ಲ ಖುಷಿ ಆಗತ್ತೆ ಅವನಿಗೆ. ಸೊ ಅವನು ಏನ್ ಹೇಳ್ತಾನೆ, ತುಂಬಾ ಖುಷಿ ಆಯ್ತು ನನ್ಗೆ ನಿಮ್ ಪ್ಲಾನು, ನಾನ್ ನಿಂಗೆ ಏನ್ ರಿವಾರ್ಡ್ ಕೊಡ್ಬೋದು ಅಂತ ಹೇಳ್ತಾನೆ. ಸೊ ಏನ್ ರಿವಾರ್ಡ್ ಕೊಡ್ಬೇಕು ಅಂತ ಹೇಳುವಾಗ ಅವ್ನು ಹೇಳ್ತಾನೆ, ಏನು ಬೇಡ ಸರ್, ನೀವು ಫಸ್ಟ್ ಡೇ ಈ 1 ಬ್ಲಾಕಿಗೆ ಬರುವಾಗ ನಂಗೆ 1 ಕೊಡ್ತೆ ಅಕ್ಕಿನ ಕೊಡಿ, ಗ್ರೈನ್ಸ್ ಯಾವ್ದು ಆಗ್ಬೋದು ಕೊಡಿ. ಅಂಡ್ ದೆನ್ ಸೆಕೆಂಡ್ ಡೇಗೆ ಅದ್ರ ಡಬಲ್ ಮಲ್ಟಿಪಲ್ ಅಂದ್ರೆ 2 ಕುರ್ತೆ ಕೊಡಿ. ನೀವು ಥರ್ಡ್ ಬ್ಲಾಕಿಗೆ ಬರುವಾಗ 4th ಕುರ್ತೆ ಕೊಡಿ. ಹೀಗೆ ಮಲ್ಟಿಪಲ್ ಮಾಡ್ತಾ ಹೋಗ್ತಾ ಹೋಗ್ತಾ 64th ಡೇ ವರ್ಗು ಅವ್ನು ಹೇಳಿರ್ತಾನೆ. ಅವ್ನಿಗೆ ನೋಡುವಾಗ ಇದು ತುಂಬಾ ಸಿಂಪಲ್ ಅನ್ಸುತ್ತೆ. ಅದು ಹೇಗಿರತ್ತೆ ಅಂದ್ರೆ 64th ಸೆಷನ್ ಆಗುವಾಗ ಅವನಿಗೆ ಹೋಲ್ ಆಲ್ ದ ಎಂಟೈರ್ ಲ್ಯಾಂಡ್ ಮಾಸ್ ಅವನ್ನ ಕವರ್ ಮಾಡಿರ್ತಾನೆ. ಅದೊಂದು ಎಕ್ಸಾಂಪಲ್. ಹೀಗೆ ನಾವು ನಮ್ ಲೈಫ್ ಅಲ್ಲಿ ನಮ್ಮ ಸ್ಯಾಲ್ರಿಯಲ್ಲಿ 1 ಪಾರ್ಟ್ ಆಫ್ ಅನ್ನ ತೆಗ್ದಿಟ್ರೆ ನಾವು, ಸೊ ವಿ ಕುಡ್ ಲೀಡ್ ಅ ಬೆಟರ್ ಲೈಫ್ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲ್ ಹೇಳಿದ್ರೆ 1 ರೂಪಿ ಇವತ್ತು ನಾವು ಸೇವ್ ಮಾಡಿದ್ರೆ ನೆಕ್ಸ್ಟ್ ಗೆ 2 ರೂಪೀಸ್ 3 ರೂಪೀಸ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ, 1 or 2 ರೂಪೀಸ್. ಹೀಗೆ ನಾವು ನಮ್ಮ ರಿಟೈರ್ಮೆಂಟ್ ಲೈಫ್ ಒಳಗೆ ಸಾಧಾರಣ ಮಟ್ಟಿಗೆ ನಾವು ಸೇವ್ ಮಾಡಿ ಸೆಕ್ಯೂರ್ ಆಗಿರ್ಬೋದು. ಸೊ ಹೀಗೆ ನಾವು ಲೈಫ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಇನ್ನೊಂದು ಆಪ್ಷನ್, ನನ್ಗೆ ಸೇವಿಂಗ್ಸ್ ಅಂತ ಹೇಳುವಾಗ ಒನ್ ಆಫ್ ದ ಆಪ್ಷನ್ ಬರೋದು ಇನ್ಶೂರೆನ್ಸ್. ಸೊ ವಾಟ್ ಈಸ್ ಇನ್ಶೂರೆನ್ಸ್? ಇನ್ಶೂರೆನ್ಸ್ ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರೊಟೆಕ್ಷನ್. ನಮ್ಮ ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಸೊ ದಟ್ ವಿ ನೀಡ್ ಟು ಟೇಕ್ ಅನ್ ಇನ್ಶೂರೆನ್ಸ್. ವಾಟ್ ಈಸ್ ಲೈಫ್ ಇನ್ಶೂರೆನ್ಸ್ ನಿಮಗೆ ಗೊತ್ತೇ ಇರ್ಬೇಕಲ್ಲ. ಇನ್ಶೂರೆನ್ಸ್ ಅಂತ ಹೇಳಿದ ಕೂಡಲೇ ಒಂದು ಸೇವಿಂಗ್ಸ್, ರಿಸ್ಕ್ ಬೆನಿಫಿಟ್ಸ್, ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್, ಅಂಡ್ ದೆನ್ ಮೇನ್ ಥಿಂಗ್ ವೆಲ್ತ್ ಕ್ರಿಯೇಷನ್. ಈಗಿನ ಇನ್ವೆಸ್ಟ್ಮೆಂಟ್ ನಾವು ಹೇಗ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದಕ್ಕೆ ಒಂದೇ ರೀತಿನಲ್ಲಿ ಸೆಕ್ಯೂರ್ ಮಾಡ್ತಾ ಹೋಗುವುದು. ವಿ ಕಾಂಟ್ ಪ್ರಿಡಿಕ್ಟ್ ಆರ್ ಫ್ಯೂಚರ್, ಬಟ್ ವಿ ಕ್ಯಾನ್ ಇನ್ಶೂರ್ ಇಟ್. ಎಂಥದ್ದೇ ಅನ್ಸರ್ಟನಿಟಿ ಟೈಮ್ ನಲ್ಲಿನೂ ನಾವೊಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ನಮ್ಮ ಫ್ಯಾಮಿಲಿಗೆ ಕೊಡ್ಬಹುದು ಯಾವುದೇ ರೀತಿನಲ್ಲೂ. ತುಂಬಾ ಬಗೆಯಲ್ಲಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಅಂದ್ರೆ ಯು ಕ್ಯಾನ್ ಸೇವ್ ಇನ್ ಮೆನಿ ವೇಸ್. ಯಾವ್ದು ರೀತಿನಲ್ಲೂ ಆದ್ರೂ ಬೆಸ್ಟ್ ವೇ ಐ ಥಿಂಕ್ ಇದು ಇನ್ಶೂರೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ವೇರ್ ಟು ಇನ್ವೆಸ್ಟ್, ಯು ಕ್ಯಾನ್ ಇನ್ವೆಸ್ಟ್ ಇನ್ ಎನಿವೇರ್. ಯಾಕೆ ಮ್ಯೂಚುವಲ್ ಫಂಡ್ಸ್, FDs, ತುಂಬಾ ವೇಸ್ ಇದೆ. ಬಟ್ ಸೆಕ್ಯೂರ್ಡ್ ವೇ ಇನ್ಶೂರೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ವೇರ್ ಟು ಇನ್ವೆಸ್ಟ್ ಅಂತ ಬರುವಾಗ ನಾವು ಅದೇ ಹೇಳ್ದಾಗೆ ಎಲ್ಲಾ ಕಡೆ ಮಾಡ್ಬೋದು ನಾವು ಇನ್ವೆಸ್ಟ್ಮೆಂಟ್. 5 ಬುಕ್ ಸಾರಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳುವಾಗ ನನಗೆ ಅನ್ಸೋದು, ಎಲ್ಲಾ ರೀತಿಲೂ ನಮಗೆ ಪ್ಲಾನ್, ಲಾಂಗ್ ಟರ್ಮ್ ಗೋಲ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅಂದೆನ್ ಇವಾಗ ನಿಮ್ಗೆ ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ಹೇಳುವಾಗ ಎಲ್ರು FD ಗೆ ಫಸ್ಟ್ ಹೋಗ್ತಾರೆ ಜನರಲ್ ಆಗಿ. FD ಅಲ್ಲಿ ಈಗ ನನ್ನ ಹತ್ರ ಒಂದು 10 ಲಕ್ಷ ಇದೆ ಅಂತ ಆದ್ರೆ ನಾನೇನ್ ಮಾಡ್ತೀನಿ, ಅದನ್ನ FD ಮಾಡಿಡ್ತೀನಿ. ಆಸ್ ಪರ್ ಬ್ಯಾಂಕ್ಸ್ ಅಲ್ಲಿ ಹೇಗೆ FDs ರೇಟ್ಸ್ ಹೇಗೆ ಇನ್ವೆಸ್ಟ್ ಮಾಡ್ತಿದ್ರು ಅಂತ ಗೊತ್ತೇ ಇದೆ ನಿಮ್ಗೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾಕೆ ನಮ್ದು ಬೆನಿಫಿಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ನ ಹೇಳ್ತೀನಿ. ಇನ್ಶೂರೆನ್ಸ್ ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್. ಇಟ್ ಗಿವ್ಸ್ ಅಸ್ ಪ್ರೊಟೆಕ್ಷನ್.
ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಮಾಡೋದು ನಮ್ಮ ಇನ್ಶೂರೆನ್ಸ್ ಇಂದ. ಸೊ ಮಕ್ಕಳ ಎಜುಕೇಶನ್ಗೆ, ಮದ್ವೆಗೆ ಎಲ್ಲದಕ್ಕೂ ನಾವು ಪ್ರೊಟೆಕ್ಷನ್ ಆಗಿ ಇಟ್ಕೊಳ್ತೇವೆ ಅದನ್ನ ಸೇವಿಂಗ್ಸ್. ಸೊ ಅಗೇನ್ ಇನ್ಶೂರೆನ್ಸ್ ಯಾಕೆ? ಸೇವಿಂಗ್ಸ್ ಮಾಡ್ಲಿಕ್ಕೆ. ಹತ್ತು ಸೇರಿಸಿ ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಗುಡಿದ್ರೆ ಬಳ್ಳ ಅಂತ ಕೇಳೇ ಇದೀರಿ ನೀವು. ಸೊ ಅದನ್ನ ಈ ರೀತಿ ಸೇವಿಂಗ್ಸ್ ಅಲ್ಲಿ ನಾವು 10 ರೂಪಾಯಿ ಸೇವಿಂಗ್ ಮಾಡ್ಬೋದು. ಅಗೇನ್ ವೆಲ್ತ್ ಕ್ರಿಯೇಷನ್ ಅಂತ ಹೇಳುವಾಗ ನಮ್ಗೆ ಫ್ಯೂಚರಿಗೆ ಬೇಕಾಗಿರೋದು ವೆಲ್ತ್ ಕ್ರಿಯೇಷನ್. ನಾಟ್ ಓನ್ಲಿ ಸೇವಿಂಗ್ಸ್ ಇಂದಾನೆ ನಮ್ಗೆ ಸಾಕಾಗೋದಿಲ್ಲ, ಅದನ್ನ ವೆಲ್ತ್ ಕ್ರಿಯೇಟ್ ಮಾಡ್ಬೇಕು. ಇಟ್ ಹ್ಯಾವ್ ಟು ಮೇಕ್ ಅಸ್ ಮನಿ ಗ್ರೋ. ಅಂಡ್ ದೆನ್ ಇನ್ಶೂರೆನ್ಸ್ ಅಲ್ಲಿ ಮತ್ತೊಂದು ಹೇಳಿದೆ ಟ್ಯಾಕ್ಸ್ ಸೇವಿಂಗ್ಸ್. ನಾನು ಹೇಳಿದೆ ನಿಮ್ಗೆ ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್ಸ್ ನಮ್ಮ ಇನ್ಶೂರೆನ್ಸ್ ಅಲ್ಲಿ ಇದೆ. ಮತ್ತೆ ಈಗ ಒಂದು ಇನ್ವೆಸ್ಟ್ಮೆಂಟ್ ಹೇಳುವಾಗ ನಾನ್ ಅನ್ಸೋದು FD ಅಂತ ಹೇಳಿ ಒಂದು ಎಕ್ಸಾಂಪಲ್ ತಗೋತೀನಿ, ಕಂಪ್ಯಾರಿಸನ್ ಅಂತಲ್ಲ, ಬಟ್ ಒಂದು ನನ್ನ ವ್ಯೂ ಹೇಳಲಿಕ್ಕೆ. FD ಮತ್ತೆ ಇನ್ಶೂರೆನ್ಸ್ ಹೇಗೆ ಅಂದ್ರೆ ಎರಡು ಅಂಡರ್ ಗವರ್ಮೆಂಟ್ ಸೆಕ್ಟರ್, ಅದನ್ನ ಎರಡೂ ಗವರ್ಮೆಂಟ್ ಅಂಡರ್ ಅಲ್ಲೇ ಬರುತ್ತೆ. ವೆರಸ್ ಈಗ ನನ್ನ ಹತ್ರ ಒಂದು 10 ಲಕ್ಷ ಇದೆ ಅಂತ ಹೇಳಿದ್ರೆ ಅದು ನಾವು FD ಇಟ್ಟವಾಗ ಆಸ್ ಪರ್ ಬ್ಯಾಂಕ್ 20s ಅಲ್ಲಿ ಏನಾಗ್ತಿತ್ತು, 1 lakh ಗ್ಯಾರಂಟಿ ಕೊಡ್ತಾ ಇದ್ರು. ಈಗ 5 lakhs ಮಾಡಿದ್ದಾರೆ. ಆದ್ರೂ ಇನ್ನ 5 lakhs ಗೆ ನಮ್ಗೆ ಸೆಕ್ಯೂರಿಟಿ ಇರ್ಲಿಲ್ಲ. ಸೊ ಇನ್ಶೂರೆನ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಖಂಡಿತ ಇದೆ. ನಮ್ಮ ಇನ್ಶೂರೆನ್ಸ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ. ವೆರಾಸ್ ಇನ್ FD ನೋ ಟ್ಯಾಕ್ಸ್ ಬೆನಿಫಿಟ್ಸ್, ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ. ಡೆತ್ ಬೆನಿಫಿಟ್ FDs ಅಲ್ಲಿ ಕ್ಯಾಪಿಟಲ್ ಅಮೌಂಟ್ ಎಷ್ಟಿರುತ್ತೆ ಅದು ಕೊಡ್ತಾರೆ. ಆದ್ರೆ ಇನ್ಶೂರೆನ್ಸ್ ಅಲ್ಲಿ ನಮ್ಮ 10 times ಅದ್ರದ್ದು ಸಮ್ ಅಶ್ಯೂರ್ಡ್ 10 times ಎಕ್ಸ್ಟ್ರಾ ನಮಗೆ ಕೊಡ್ತಾರೆ. ಲಾಂಗ್ ಟರ್ಮ್ ಗ್ಯಾರಂಟೀಸ್ ಹೇಳುವಾಗ FD ನೋ. ಅಂದ್ರೆ ಇವಾಗ ನೀವು ನೋಡೋ ಹಾಗೆ ಮೊದ್ಲಾದ್ರೆ FD ರೇಟ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ 18%, 16% ಹೇಳ್ತಾ ಇದ್ರು. ಈಗಿಂದು ರೇಟ್ಸ್ ನೋಡುವಾಗ ನಿಮ್ಗೆ ಗೊತ್ತೇ ಇದೆ, 6%, 5.5% ಅಂತ ಹೇಳಿದ್ದಾರೆ. ಇನ್ನು ಹೇಗಾಗತ್ತೆ ಗೊತ್ತಿಲ್ಲ. ವಾಟ್ ವುಡ್ ಬಿ ನೆಕ್ಸ್ಟ್? ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಹೀಗೆ ಇರತ್ತಾ? ನೋ. ಆದ್ರೆ ನಮ್ಮ ಇನ್ಶೂರೆನ್ಸ್ ಅಲ್ಲಿ ಇವತ್ತು ಏನ್ ಹೇಳಿರ್ತಾರೆ ಅದು ಅವ್ರು ಲಾಂಗ್ ಟರ್ಮ್ ವರ್ಗು ನಮ್ಗೆ ಇಂಟ್ರೆಸ್ಟ್ ರೇಟ್ ಸ್ಟ್ಯಾಂಡರ್ಡ್ ಆಗಿ ಇರುತ್ತೆ. ಆ ಇನ್ಶೂರೆನ್ಸ್ ರೇಟ್ ನಮ್ಗೆ ಲಾಂಗ್ ಟರ್ಮ್ ಗ್ಯಾರಂಟಿ FDs ಅಲ್ಲಿ ಐ ಡೋಂಟ್ ಥಿಂಕ್ ಸೊ. ನೋ, ಲಾಂಗ್ ಟರ್ಮ್ ಗ್ಯಾರಂಟಿ ಹೇಳಕ್ಕಾಗಲ್ಲ ಹೇಗೆ ಅಂತ. ಇನ್ಶೂರೆನ್ಸ್ ಅಲ್ಲಿ ಎಸ್, ಯು ಕ್ಯಾನ್ ಸೇವ್ ಇಟ್. 100% ಗ್ಯಾರಂಟಿಡ್ ಇನ್ಕಮ್ ಇರುತ್ತೆ ಅದರಲ್ಲಿ. ಸೊ ಇಂಟ್ರೆಸ್ಟ್ ರೇಟ್ ಆಸ್ ಹೇಳಿದಾಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ FDs ಅಲ್ಲಿ. ನಮ್ಮ ಇನ್ಶೂರೆನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿದೆ. ಕ್ಯಾಪಿಟಲ್ ಗ್ಯಾರಂಟಿ ನಾನು ಹೇಳ್ದೆ ನಿಮ್ಗೆ 5 lakhs ಈಗ ಹೇಳ್ತಾ ಇದ್ದಾರೆ ಅಂತ. ಇನ್ಶೂರೆನ್ಸ್ ಅಲ್ಲಿ 100% ಗ್ಯಾರಂಟಿಡ್ ಇನ್ಕಮ್ ನಿಮ್ಗೆ ಸಿಗತ್ತೆ ಅದರದ್ದು. ರಿಟರ್ನ್ಸ್ ಬೆನಿಫಿಟ್ ಆಸ್ ಯು ಆಲ್ ನೋ ಟ್ಯಾಕ್ಸೇಬಲ್ FD ಅಲ್ಲಿ ಇರೋದನ್ನ. ಆದ್ರೆ ಆಸ್ ಪರ್ ನಮ್ಮ ಇನ್ಶೂರೆನ್ಸ್ ಅಲ್ಲಿ ಏನಾಗತ್ತೆ, ನಾನ್ ಟ್ಯಾಕ್ಸೇಬಲ್. 100% ಟ್ಯಾಕ್ಸ್ ಫ್ರೀ ಅಮೌಂಟ್ ನಮ್ಗೆ ಸಿಗ್ತಾ ಇದೆ ಈಗ. ಮತ್ತೆ ಈಗಿನ ಕಾಸ್ಟ್ ಆಫ್ ರೇಟ್ ಹೇಗಿದೆ ಅಂದ್ರೆ ನಮ್ದು ಲೈಫ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ 18% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಅದನ್ನ ಹೇಗ್ ನಾವ್ ಈ ರೇಟ್ ಅಲ್ಲಿ ಲೈಫ್ ಅನ್ನು ಲೀಡ್ ಮಾಡೋದು ಅಂತಾನೆ ಗೊತ್ತಾಗದೆ ಇರೋ ನಮ್ಮ ಸಿಚುವೇಶನ್ ಈಗ. ನಿಮ್ಗೆ ಗೊತ್ತಿದ ಹಾಗೆ ಈ ರೇಟ್ ಅಲ್ಲಿ ಹೇಗ್ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ದು ಒಂದು 3 phases ಇರುತ್ತೆ. ಫಸ್ಟ್ ಫೇಸ್ ಅಲ್ಲಿ ಬರ್ತ್ ಆಗತ್ತೆ, ಎಜುಕೇಶನ್ ಆಗತ್ತೆ. ಮತ್ತೆ ಇನ್ನು ಸೆಕೆಂಡ್ ಫೇಸ್ ಅಲ್ಲಿ ಏನಾಗತ್ತೆ, ಆಫ್ಟರ್ ಎಜುಕೇಶನ್ ವಾಟ್ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು. ಆ ಅರ್ನಿಂಗ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಹಾಗೆ ನಮ್ದು ಇದೇ ಇದೆ ಕಮಿಟ್ಮೆಂಟ್ಸ್, ಮ್ಯಾರೇಜ್, ಚಿಲ್ಡ್ರನ್ಸ್, ಹೌಸಿಂಗ್, ಚೈಲ್ಡ್ ಎಜುಕೇಶನ್, ಚಿಲ್ಡ್ರನ್ಸ್ ಮ್ಯಾರೇಜ್, ಹೀಗಿದ್ದೆಲ್ಲ ಶುರು ಆಗತ್ತೆ ಆ ಏಜ್ ಅಲ್ಲಿ. ಸಂಭವ ನಾವು ಅದನ್ನ ಅರ್ನ್ ಮಾಡ್ತಿರ್ತೀವಿ, ನಾವು ಟ್ರೀಟ್ ಮಾಡ್ಬೋದು, ಹೇಗೂ ನಾವು ಸರಿ ಹೋಗಿಸ್ಕೊಳ್ತಾ ಹೋಗ್ಬೋದು. ಬಟ್ ಇನ್ ಥರ್ಡ್ ಫೇಸ್ ಅಲ್ಲಿ ರಿಟೈರ್ಮೆಂಟ್ ಫೇಸ್ ಅದು. ಆಫ್ಟರ್ 60 ವಾಟ್ ಹೌದು ನಾವು ಸೇವ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಹೌ ಟು ಗ್ರೋ ಇಟ್ ಅಂದ್ರೆ ಇನ್ ಫ್ಯೂಚರ್ ನಾವು ಅದನ್ನ ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಗ್ರೋ ಮಾಡ್ಬೋದು ಹೇಗೆ ನಾವು ಅಂತ. ರಿಟೈರ್ಮೆಂಟ್ ಅಲ್ಲಿ ಗೊತ್ತೇ ಇದೆ ಎಲ್ರಿಗೂನು, ಎಲ್ಲಾರು ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರಲ್ಲ. ಅಂದ್ರೆ ಎಲ್ರಿಗೂನು FDs ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರು ಪ್ಲಾನ್ ಮಾಡ್ಕೊಂಡಿರ್ತೀವಿ ನಾವು ಪೆನ್ಷನ್ ಪ್ಲಾನಿಂಗ್. ಸೊ ಗವರ್ಮೆಂಟ್ ಅವರಿಗೆ ಖಂಡಿತ ಪೆನ್ಷನ್ ಪ್ಲಾನಿಂಗ್ ಸಿಗತ್ತೆ. ಬಟ್ ನಮ್ಮಂತ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಅವರಿಗೆ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರೋರಿಗೆ ರಿಟೈರ್ಮೆಂಟ್ ಅಲ್ಲಿ ಸ್ವಲ್ಪ ನೋಡ್ಬೇಕಾಗತ್ತ ಹೇಗೆ ರಿಟೈರ್ಮೆಂಟ್ ಪ್ಲಾನ್ಸ್ ಹೇಗಿರತ್ತೆ. ಪೆನ್ಷನ್ ಪ್ಲಾನಿಂಗ್ ಅವರಲ್ಲಿ ಇರೋದಿಲ್ಲ.
ಸೊ ನಮ್ಮ ಇನ್ಶೂರೆನ್ಸ್ ಅಲ್ಲಿ ವಿ ಹ್ಯಾವ್ ದ್ಯಾಟ್ ಆಲ್ಸೋ. ಲಾಂಗ್ ಟರ್ಮ್ ಬೆನಿಫಿಟ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಗಲ್ಲಿ ಸ್ಮಾರ್ಟ್ ಲೈಫ್ ಅಂತ ಒಂದು ಪ್ಲಾನ್ ಇದೆ. ಅದನ್ನ ಹೇಗೆ ಅಂದ್ರೆ 100% ಗ್ಯಾರಂಟಿಡ್ ಇನ್ಕಮ್ ವಿತ್ ಲಾಂಗ್ ಟರ್ಮ್ ಬೆನಿಫಿಟ್. ಅದರಲ್ಲಿ ಅಂಟಿಲ್ ಯುವರ್ 75 years ವಿಲ್ ಗೆಟ್ ಬೆನಿಫಿಟ್ ಆಫ್ ದಟ್. ಫಸ್ಟ್ ಅದರಲ್ಲಿ ಸೇವಿಂಗ್ಸ್ ಹೌದು ಆಗತ್ತೆ, ಅಂಡ್ ದೆನ್ ಟ್ಯಾಕ್ಸ್ ಸೇವಿಂಗ್ಸ್ ಖಂಡಿತ ಇದೆ, ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ ಅದರಲ್ಲಿ. ಅಂಡ್ ದೆನ್ ವೆಲ್ತ್ ಕ್ರಿಯೇಷನ್ 100% ಇದರಲ್ಲಿ ವೆಲ್ತ್ ಕ್ರಿಯೇಷನ್ ಇದೆ ನಿಮ್ಗೆ ಆ ಪ್ಲಾನ್ ಅಲ್ಲಿ. ಅಂಡ್ ದೆನ್ ರಿಟೈರ್ಮೆಂಟ್ ಅಗೇನ್ ನಾ ಹೇಳಿದಾಗೆ 75 years ವರೆಗೂ ಕವರ್ ಆಗೋದ್ರಿಂದ ರಿಟೈರ್ಮೆಂಟ್ ನಮ್ದು ಕವರ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಅ ಬೆಸ್ಟ್ ಪ್ಲಾನ್ ಅಂತ ಹೇಳಿದ್ರೆ ತುಂಬಾ ಪ್ಲಾನ್ ಈ ತರದ್ ಈಗಿನ ರೇಟ್ ಆಫ್ ಲಿವಿಂಗ್ ಗೆ ಇಂಥ ಪ್ಲಾನ್ಸ್ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಟ್ಲಿಕ್ಕೆ ಸ್ವಲ್ಪ ಲಿಮಿಟೆಡ್ ಇಯರ್ಸ್ ನಾವು ಕಟ್ತೀವಿ, ಆದ್ರೆ ಅದ್ರ ಬೆನಿಫಿಟ್ ತುಂಬಾ ವರ್ಷದವರೆಗೂ ನಮ್ಗೆ ಸಿಗತ್ತೆ. And so we have to not only we have to save the money, and we have to grow for our future purposes ಅಂತ ಕಾರ್ಪಸ್ ಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದೆನ್ ಈಗ ಮತ್ತೆ ಏನ್ ಹೇಳ್ಬೋದು, ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ತುಂಬಾ ರೀತಿಲಿ ನಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಸಿಗತ್ತೆ ಅದ್ರಲ್ಲಿ. ನಮ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಸ್ಟ್ ನಂಬರ್ 1 ಇನ್ವೆಸ್ಟ್ಮೆಂಟ್ ಅಂತ ನನ್ನ ಅಭಿಪ್ರಾಯ ಇದ್ರಲ್ಲಿ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೇಗೆಲ್ಲ ಮಾಡ್ಬೋದು ಅಂತ. ತುಂಬಾ ಪ್ಲಾನ್ಸ್ ಗೆ ತುಂಬಾ ರೀತಿಯಲ್ಲಿ ನಾವು ಅದನ್ನ ಸೆಕ್ಯೂರ್ ಮಾಡಿಟ್ಕೊಳ್ಬಹುದು. ಐ ಥಿಂಕ್ ಇನ್ಶೂರೆನ್ಸ್ ಇಸ್ ಲೈಕ್ ಬೆಸ್ಟ್ ಪಾರ್ಟ್ನರ್ ಅಂತ ಹೇಳ್ಬೋದು ನಮ್ಗೆ. ಯಾವ ರೀತಿನಲ್ಲೂ ವೆಲ್ತ್ ಕ್ರಿಯೇಷನ್ ಗೆ, ಸೇವಿಂಗ್ಸ್ ಗೆ, ಎಲ್ಲದ್ರಲ್ಲೂ ಅದು ಯೂಸ್ ಆಗುತ್ತೆ. ಅಂಡ್ ದೆನ್ ನೀವು ವೆಂಚರ್ ಮಾಡಿದವಾಗ ಆ ಸೇಫ್ಟಿ ಕವರಿಗೂ ನೀವು ಸೆಕ್ಯೂರ್ ಮಾಡ್ಬೋದು. ಇದನ್ನ ಎಲ್ಲದಕ್ಕೂ ನಾವು ಸೆಕ್ಯೂರ್ ಮಾಡ್ತೇವೆ, ಎಲ್ಲದಕ್ಕೂ ನಾವು ಪ್ರತಿಯೊಂದ್ ರೀತಿ ನಾವು ಸೆಕ್ಯೂರ್ ಆಗಕ್ಕೆ ನೋಡ್ತೇವೆ. ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ವೆಹಿಕಲ್ ತಗೊಳ್ತೇವೆ ನಾವು. ವೆಹಿಕಲ್ ತಗೊಳ್ಳುವಾಗ ಆ ವೆಹಿಕಲ್ ಅನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ವೆಹಿಕಲ್ ಇನ್ಶೂರೆನ್ಸ್ ನಾವು ಮಾಡ್ತೇವೆ, ಯಾಕಂದ್ರೆ ಅದು ಸೇಫ್ಟಿಗೆ ಅಂತ ಹೇಳಿ. ಸೊ ನಾವು ನಮ್ ಲೈಫಿಗೆ, ನಮ್ಮ ಡಿಪೆಂಡೆನ್ಸ್ ಲೈಫ್ ಸೆಕ್ಯೂರಿಟಿಗಾಗಿ ಒಂದು ಇನ್ಶೂರೆನ್ಸ್ ಮಾಡೋಣ ಅಂತ ನನ್ ಲೆಕ್ಕ. ನಾನು ನಿಮ್ಗೆ ಹೇಳೋದು. ಸೊ ಇನ್ಶೂರೆನ್ಸ್ ಈಸ್ ಏನಂತ ಹೇಳ್ತೀವಿ, ವಿ ಕಾಂಟ್ ಪ್ರಿಡಿಕ್ಟ್ ಅವರ್ ಫ್ಯೂಚರ್. ನಾ ಹೇಳ್ದಾಗೆ ಯು ಕ್ಯಾನ್ ಇನ್ಶೂರ್ ಇಟ್ ಅಂತ ಹೇಳಿದ್ರೆ ನಮ್ ಲೈಫ್ ಲಾಂಗ್ ಸೆಕ್ಯೂರಿಟಿಗೆ, ಲಾಂಗ್ ಲೈಫ್ ಗೋಲ್ಸ್ ಗೆ ವಿ ಶುಡ್ ಮೇಕ್ ಇನ್ಶೂರೆನ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂಡ್ ಲಾಸ್ಟ್ಲಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಸೆಷನ್ ಬೈ ಸೇಯಿಂಗ್ ಸೇವ್, ಇನ್ವೆಸ್ಟ್ ಅಂಡ್ ಗ್ರೋ. ಇದರಿಂದ ಹೇಳಿ ನಿಮ್ಗೆ ಎಲ್ರಿಗೂ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ರು ಇದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳಿ ಇನ್ಶೂರೆನ್ಸ್ ಬಗ್ಗೆ. ಇಟ್ ಈಸ್ ಲೈಕ್ ಆಸ್ ಇಂಪಾರ್ಟೆಂಟ್ ಆಸ್ ಅವರ್ ಫ್ಯಾಮಿಲಿ ಮೆಂಬರ್. ಅಂದ್ರೆ ಇನ್ಶೂರೆನ್ಸ್ ಹೇಗೆ ಬೇಸಿಕ್ ರಿಕ್ವೈರ್ಮೆಂಟ್ ಆಗಿ ನಮ್ಮ ಫ್ಯಾಮಿಲಿಗೆ ಅದು ಪ್ರತಿ ಒಂದಕ್ಕೂ ಬೇಕಾಗಿದೆ ಈಗ ಇನ್ಶೂರೆನ್ಸ್. ಗೊತ್ತಿರೋ ಹಾಗೆ ಅಲ್ಲಿ ಏನೇನ್ ಆಗತ್ತೆ, ಯಾವಾಗ ಏನಂತ ಗೊತ್ತಿಲ್ಲ, ಆದ್ರೂ ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಿಡೋಣ ನಾವು. ಹನಿ ಹನಿ ಸೇರಿಸಿ, ಸ್ವಲ್ಪನೇ ಸೇರಿಸಿ, ಒಂದು ನಿಮ್ಮ ಸ್ಯಾಲ್ರಿದು 1 ಪಾರ್ಟ್ ಆಫ್ ಇಟ್ ಅದನ್ನ ಸೇವ್ ಮಾಡಿ ಸೆಕ್ಯೂರ್ ಮಾಡಿ ನಮ್ಮ ಫ್ಯಾಮಿಲಿನ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು. ಇಫ್ ಯು ನೋ ಮೋರ್ ಅಬೌಟ್ ದಿಸ್ ಸಚ್ ಪ್ಲಾನ್ಸ್ ಅಂತ ಹೇಳಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. Thank you for giving me this opportunity. Thank you so much for spending your precious time with us. Thank you, JC Anisha, JC Raviraj sir, JC Dattatreya sir, JC Chetna ma'am, JC IPP Ganguly sir, and my brother Suraj Shetty. Thank you for giving me this opportunity. Nan ಸ್ವಲ್ಪ knowledge ಅನ್ನ ನಿಮ್ಮಲ್ಲಿ share ಮಾಡ್ಕೊಂಡೆ. Thank you so much. Thank you so much, ma'am. It was a wonderful session. We have got to know a lot of things about insurance and financial planning. Thank you so much, ma'am. Now I request any one of you all to give a feedback on today's session. Archana, great. Thank you. Well done, Archana. You have given lot of insurance benefits. I mean, benefits in insurance to all of us. And I'm proud that my Archana is so grown up now. Well done. Thank you, uncle. Thank you. Well done. And I was there since the beginning. Okay, I really appreciate you, definitely. Good luck, all the best. You have given a good knowledge to all of us. Thank you.
Okay, thank you so much, uncle. Thank you. Thank you so much, sir. I would like I'm to driving. give up. I'm leaving now. Yeah, no problem, sir. Thank you so Okay. much for your feedback. Thank you. I would like to give the privilege to our JFM, Raviraj, sir. ಗುಡ್ ಈವ್ನಿಂಗ್ ಆಲ್. ಮೊದಲಿಗೆ ಈ ಒಂದು ಸ್ಕಿಲ್ ಎಕ್ಸ್ಪೋ ಕಾರ್ಯಕ್ರಮದ ಇವತ್ತಿನ ರಿಸೋರ್ಸ್ ಪರ್ಸನ್ JC ಅರ್ಚನಾ ವಿಜಯ್ ರೈ ಮೇಡಮ್ ಅವರು ತುಂಬಾ ಚೆನ್ನಾಗಿ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಇನ್ಶೂರೆನ್ಸ್ ಇದರ ಒಂದು ಉಪಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ಅವರು ವಿವರಣೆ ನೀಡಿದ್ದಾರೆ. ಎಲ್ರಿಗೂ ಕೂಡ ಅದು ಚೆನ್ನಾಗಿ ಮನದಟ್ಟ ಆಗಿರ್ಬೋದಂತ ನಾನು ಅನ್ಕೊಳ್ತೇನೆ. ಹಾಗೂ ಅವರು ಅದರ ಉಪಯೋಗ ಏನು, ಅದು ಯಾಕೆ ಏನು ಅಂತ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಆಗಿದೆ ಮೇಡಮ್. ಇನ್ನು ಕೂಡ ಚೆನ್ನಾಗಿ Thank you, ಮಾಡಿ ಅಂತೇಳಿ ನಾನು ಆಶಿಸ್ತೇನೆ. ಹಾಗೆ ನಿಮ್ಗೆ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ Thank you, ಇಲ್ಲಿ sir. ಬಂದಿರುವಂತಹ ಥ್ಯಾಂಕ್ ಯು ಫಾರ್ ಪ್ರಿವಿಲೇಜ್. Thank you, sir. We are getting a lot of feedbacks in our chat box. Thank you, everyone, for replying. I request our project director to extend the vote of thanks. ಎಲ್ಲರಿಗೂ ಶುಭ ಸಂಜೆ. ಮೊದಲಿಗೆ ನಾನು ಇವತ್ತಿನ ಸ್ಕಿಲ್ ಎಕ್ಸ್ಪೋ ಸೆಷನ್ ಪ್ರೋಗ್ರಾಂನ ಸಂಪನ್ಮೂಲ ವ್ಯಕ್ತಿಯಾದಂತಹ JC ಅರ್ಚನಾ ವಿಜಯ್ ರೈ ಅವರು ಫೈನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಇನ್ಶೂರೆನ್ಸ್ ಈ ವಿಷಯದ ಬಗ್ಗೆ ಸೆಷನ್ ತೆಗೆದುಕೊಂಡು ಅದರ ಬಗ್ಗೆ ಮಾಹಿತಿ, ಎಲ್ಲಿ, ಹೇಗೆ, ಯಾವಾಗ, ಏಕೆ ಇನ್ವೆಸ್ಟ್ ಮಾಡಬೇಕು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್, ವೆಲ್ತ್ ಮ್ಯಾನೇಜ್ಮೆಂಟ್ ಎಂಬ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಲೋಮ್ನ JC ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ನ ಪ್ರೆಸಿಡೆಂಟ್ ಆದಂತಹ JFM ರವಿರಾಜ್ AP ಅವರು ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಇವತ್ತಿನ ಈ ಸ್ಕಿಲ್ ಎಕ್ಸ್ಪೋ ಕಾರ್ಯಕ್ರಮದ ಚೇರ್ಪರ್ಸನ್ JFM ಅನಿಶಾ ಮೊಂತೇರೋ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ IPP JFM ಸೂರಜ್ ಶೆಟ್ಟಿ ಅವರು ಇದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ನಮ್ಮ ಲೋಮ್ನ ಫೌಂಡರ್ ಪ್ರೆಸಿಡೆಂಟ್ JFM ದೀಪಕ್ ಗಂಗೂಲಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾದಂತಹ ಫಾಸ್ಟ್ ZBP ದತ್ತಾತ್ರೇಯ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಸ್ಕಿಲ್ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಝೋನ್ ಡೈರೆಕ್ಟರ್ಸ್, ಝೋನ್ ಆಫೀಸರ್ಸ್, ಫಾಸ್ಟ್ ZP, ಅದರ್ ಲೋಮ್ ಪ್ರೆಸಿಡೆಂಟ್ಸ್ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ಬಂದಂತಹ ಎಲ್ಲ JC ಹಾಗೂ ನಾನ್ JC ಮೆಂಬರ್ಸ್ ಗಳಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. Thank you, ma'am. Thank you, one and all. In the capacity of the chairperson, I would like to sign off today's training program. And I heartily thank each and everyone for being the part of today's program and the past 5 days for these wonderful sessions. I thank each and everyone. Yeah, and good night.